ಭಾರತೀಯರು ದೇವರು ಅಂದರೆ ಗೌರವದಿಂದ ಕಾಣ್ತೀವಿ, ಕೈ ಮುಗಿದು ಪೂಜಿಸ್ತಾರೆ. ದೇವರು ಅಂದರೆ ನಮಗೆ ಸರ್ವಸ್ವ ಇದ್ದ ಹಾಗೆ. ಕಷ್ಟ ಸುಖಗಳು ಏನೇ ಬರಲಿ ಮೊದಲು ದೇವರ ಮೊರೆ ಹೋಗ್ತೀವಿ. ಅಂಥದ್ರಲ್ಲಿ ವಿದೇಶಿ ಮಹಿಳೆಯೊಬ್ಬಳು ಒಡಿಶಾದ ಪುರಿ ಜಗನ್ನಾಥ ಸ್ವಾಮಿಯ ಟ್ಯಾಟೂವನ್ನು ತನ್ನ ತೊಡೆ ಮೇಲೆ ಹಾಕಿಸ್ಕೊಂಡಿದ್ದಾಳೆ. ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಪುರಿ ಜಗನ್ನಾಥ ದೇಗುಲ ಆ ದೇವರ ಟ್ಯಾಟೂವನ್ನು ಮಹಿಳೆ ಈ ರೀತಿ ತೊಡೆ ಮೇಲೆ ಹಾಕಿಸ್ಕೊಂಡಿರೋದು, ಈ ಟ್ಯಾಟೂ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ತೊಡೆ ಮೇಲೆ ಜಗನ್ನಾಥನ ಚಿತ್ರವನ್ನು ಟ್ಯಾಟೂ ಬಿಡಿಸಿರೋದಕ್ಕೆ ವಿದೇಶಿ ಮಹಿಳೆಯ ತೊಡೆ ಮೇಲೆ ಪುರಿ ಜಗನ್ನಾಥ ಸ್ವಾಮಿಯ ಟ್ಯಾಟೂ ಹಾಕಲಾಗಿದೆ. ಮಹಿಳೆಯ ತೊಡೆ ಮೇಲೆ ಟ್ಯಾಟೂ ಹಾಕಿದಂತಹ ವಿಡಿಯೋ ವೈರಲ್ ಆಗಿದೆ. ಅದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಭುವನೇಶ್ವರದ ಟ್ಯಾಟೂ ಪಾರ್ಲರ್ನಲ್ಲಿ ಈ ಮಹಿಳೆ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಸೊ ಇದರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬಳಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಶಹೀದ್ ನಗರ ಠಾಣೆಗೆ ಸದ್ಯ ಹಿಂದೂ ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿದ್ದಾರೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಇದರಿಂದ ಹಾನಿಯಾಗಿದೆ, ಧಕ್ಕೆಯುಂಟಾಗಿದೆ ಅಂತ ಹೇಳಿ ದೂರು ದಾಖಲಿಸಿದ್ದಾರೆ. BNS ಸೆಕ್ಷನ್ 299 ಅಡಿಯಲ್ಲಿ ವಿದೇಶಿ ಮಹಿಳೆಯ ವಿರುದ್ಧ ದೂರು ದಾಖಲಿಸಲಾಗಿದೆ. ಭುವನೇಶ್ವರದ ಟ್ಯಾಟೂ ಪಾರ್ಲರ್ ಮಾಲೀಕನ ವಿರುದ್ಧವೂ ಕೂಡ ದೂರು ರಿಜಿಸ್ಟರ್ ಆಗಿದೆ. ಅದಾದ ಬಳಿಕ ವಿದೇಶಿ ಮಹಿಳೆ ಹಾಗೆ ಈ ಟ್ಯಾಟೂ ಪಾರ್ಲರ್ನ ಮಾಲೀಕ ಇಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಮೆ ಯಾಚಿಸಿದ್ದಾರೆ. Hello everyone, and Jai Jagannath. I didn't want to be disrespectful. I'm a truly devotee of Lord Jagannath. I go to Mandir every day. I made a mistake, and for this I'm very sorry. I just asked the tattoo artist to have the tattoo in a hidden place, and I didn't want it to create all this situation. Very sorry for this. And as soon as it will heal, I will get it, cover it up. Forgive me for my mistake. I'm deeply, deeply sorry. And please don't threat us anymore. Thank you for your understanding. Jai Jagannath. ಸೊ ಈಗ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅದು ಟ್ಯಾಟೂ. ಜಗನ್ನಾಥನ ಈ ಟ್ಯಾಟೂವನ್ನು ಹಾಕಿದಂತಹ ಟ್ಯಾಟೂ ಆರ್ಟಿಸ್ಟ್ ಅಂದರೆ ಆ ಪಾರ್ಲರ್ನ ಮಾಲೀಕ. ಈ ಬಲಭಾಗದಲ್ಲಿ ನೀವು ಆ ಟ್ಯಾಟೂ ಆರ್ಟಿಸ್ಟ್ ಫೋಟೋ ಗಮನಿಸ್ತಾ ಇದ್ದೀರಾ. ಮಹಿಳೆಯ ತೊಡೆಯ ಮೇಲೆ ಈ ರೀತಿಯಾದ ಟ್ಯಾಟೂ ಹಾಕಿದ ಕಾರಣಕ್ಕೆ ಇದು ಜನರ ಆಕ್ರೋಶಕ್ಕೆ ಕಾರಣ ಆಯಿತು. ಅಂದರೆ ಇದರ ಫೋಟೋ ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ಹಾಗೆ ಇದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಇದರಿಂದ ಧಕ್ಕೆ ಆಗಿದೆ ಅಂತ. ಕಾಲಿನ ತೊಡೆ ಭಾಗದಲ್ಲಿ ಪುರಿ ಜಗನ್ನಾಥ ದೇವರ ಟ್ಯಾಟೂ ಅದರ ಸ್ವರೂಪವನ್ನು ಬಿಡಿಸಿರುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದಾದಮೇಲೆ ಇಬ್ಬರ ವಿರುದ್ಧವೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಾಗಿತ್ತು. ಆ ನಂತರ ಈಗ ವಿದೇಶಿ ಮಹಿಳೆ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ನಾನು ನಿಜವಾಗಿಯೂ ಜಗನ್ನಾಥನ ಭಕ್ತೆ, ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀನಿ, ಉದ್ದೇಶಪೂರ್ವಕವಾಗಿ ಇದಾಗಿಲ್ಲ, ಗೊತ್ತಿಲ್ಲದೆ ಆಗೋಗಿದೆ, ಆ ಟ್ಯಾಟೂ ತೆಗೆಸ್ತೀನಿ ನಾನು ಅಂತ ಕ್ಷಮಾಪಣೆ ಕೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.